ಬೆಳಿಗ್ಗೆ 3:30. ಬೆಂಗಳೂರು ಇನ್ನು ಮಲಗಿದೆ, ಆದರೆ ನನ್ನ ದಿನ ಮಾತ್ರ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ನಾನು ನಿಮ್ಮ ಗೌರವ್ ಶಶಿಕುಮಾರ್, ಫಿಟ್ನೆಸ್ ಕೋಚ್. ಫಿಟ್ನೆಸ್ ಕೋಚ್ ಲೈಫ್ ಅಂದರೆ ಕೇವಲ ವರ್ಕೌಟ್ ಅಲ್ಲ, ಡಿಸಿಪ್ಲಿನ್, ರೆಸ್ಪಾನ್ಸಿಬಿಲಿಟಿ ಮತ್ತು ಪ್ರತಿಯೊಬ್ಬ ಕ್ಲೈಂಟ್ ಅವರ ಟ್ರಾನ್ಸ್ಫಾರ್ಮೇಷನ್. ಬನ್ನಿ, ಎಂದು ನನ್ನ ಜೊತೆ ಒಂದಿನ ಕಳೀರಿ. ಪ್ರತಿಯೊಂದು ದಿನನೂ ಒಂದು ಸಣ್ಣ ನಿರ್ಧಾರದಿಂದ ಸ್ಟಾರ್ಟ್ ಆಗುತ್ತೆ. ಅದೇನೆಂದರೆ ಕರೆಕ್ಟ್ ಟೈಮ್ಗೆ ಎದ್ದು ನಿಲ್ಲೋ ನಿರ್ಧಾರ. ತುಂಬ ಜನ ಕೇಳ್ತಾರೆ, ಸರ್ 3:30ಗೆ ಅದು ಹೇಗೆ ಎದ್ದೇಳ್ತೀರಾ ಸರ್ ಅಂತ. ನನ್ನ ಆನ್ಸರ್ ಮಾತ್ರ ಒಂದೇ: ಕನಸುಗಳು ಹೊತ್ಕೊಂಡಿರೋ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಯಾವತ್ತೂ ನಿದ್ದೆ ಮಾಡೋದಿಲ್ಲ. ಹಾಗಾಗಿ ನಾನು ಕೂಡ ನಿದ್ರೆ ಮಾಡೋದಿಲ್ಲ. ವರ್ಕೌಟ್ ಮಾಡೋದ್ರಿಂದ ಬಾಡಿ ಸ್ಟ್ರಾಂಗ್ ಆಗುತ್ತೆ, ಅದೇ ನೀವು ಪ್ರಾರ್ಥನೆ ಮಾಡೋದ್ರಿಂದ ನಿಮ್ಮ ಮನಸ್ಸು ಖಂಡಿತವಾಗ್ಲೂ ಸ್ಟ್ರಾಂಗ್ ಆಗುತ್ತೆ. ಪ್ರತಿದಿನ ಹನುಮಾನ್ ಚಾಲೀಸ ಮತ್ತು ಶ್ರೀರಾಮನ ಜಪ ಮಾಡಿ ನೋಡಿ, ನಿಮ್ಮ ಮೈಂಡ್ ಎಷ್ಟು ಕಾಮ್ ಆಗಿರುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಈಗ ಸಮಯ 4:15. ನನ್ನ ಮೊದಲ ಪರ್ಸನಲ್ ಟ್ರೈನಿಂಗ್ ಸೆಷನ್ಗಾಗಿ ಹೊರಡೋ ಸಮಯ. ಎಲ್ಲರೂ ಕೇಳ್ತಾರೆ, ಏನು ಸರ್ ಅಷ್ಟು ಬೇಗ ಎದ್ದು ಅಷ್ಟು ಬೇಗ ಸೆಷನ್ ಯಾರು ಕೊಡ್ತೀರಾ ಸರ್ ಅಂತ ಕೇಳ್ತಾರೆ. ಫಿಟ್ನೆಸ್ ಕೋಚ್ ಆಗಿ ನನ್ನ ಪರ್ಸನಲ್ ಟ್ರೈನಿಂಗ್ ಸೆಷನ್ ಸ್ಟಾರ್ಟ್ ಆಗೋದು ಸೆಲೆಬ್ರಿಟಿ ಕ್ಲೈಂಟ್ ದಿಯಾ ಪಲ್ಲಕ್ಕಲ್ ಅವರ ಸೆಷನ್ನಿಂದ. ದಿಯಾ ಪಲ್ಲಕ್ಕಲ್ ಅವರ ಬಗ್ಗೆ ಒಂದು ವಿಷಯ ಹೇಳಲೇಬೇಕು. ಎಷ್ಟೇ ಬ್ಯುಸಿ ಸ್ಕೆಡ್ಯೂಲ್ ಇದ್ರೂ ತಮ್ಮ ಫಿಟ್ನೆಸ್ಗೆ ಟೈಮ್ ಕೊಡ್ತಾರೆ. ಅವ್ರ ಡೆಡಿಕೇಶನ್ ಮತ್ತು ಡಿಸಿಪ್ಲಿನ್ ನಿಜವಾಗ್ಲೂ ಮೆಚ್ಚುವಂಥದ್ದು. ನನಗೆ ಅವರೆಲ್ಲ ತುಂಬ ಇಷ್ಟವಾಗೋ ಗುಣ ಏನಂದರೆ ಅವರ ಕನ್ಸಿಸ್ಟೆನ್ಸಿ. ಬ್ಯುಸಿ ಸ್ಕೆಡ್ಯೂಲ್ ಇದ್ರೂ ಕೂಡ ವರ್ಕೌಟ್ ಯಾವತ್ತೂ ಸ್ಕಿಪ್ ಮಾಡೋಣ. ಸೆಲೆಬ್ರಿಟಿ ಆಗಿದ್ರು ಕೂಡ ತುಂಬ ಡೌನ್ ಟು ಅರ್ತ್. ಪ್ರತಿಯೊಂದು ವರ್ಕೌಟ್ ತುಂಬ ಫೋಕಸ್ಸಿಂದ, ಡೆಡಿಕೇಶನಿಂದ ಮಾಡ್ತಾರೆ. ಕೋಚ್ ಆಗಿ ಇಂಥ ಕಮಿಟ್ಮೆಂಟ್ ನೋಡಿದಾಗ ತುಂಬ ಖುಷಿ ಆಗುತ್ತೆ. ಫಿಟ್ನೆಸ್ ಅಂದರೆ ಮೋಟಿವೇಶನ್ ಅಲ್ಲ, ಕನ್ಸಿಸ್ಟೆನ್ಸಿ ಅನ್ನೋದು ದಿಯಾ ಪಲ್ಲಕ್ಕಲ್ ಅವರ ತಮ್ಮ ಕೆಲಸದಿಂದ ತೋರಿಸ್ತಾರೆ. ಒಬ್ಬ ಕೋಚ್ ಆಗಿ ಇಂತಹ ಡೆಡಿಕೇಶನ್ ಕ್ಲೈಂಟ್ ಜೊತೆ ಕೆಲಸ ಮಾಡೋದು ತುಂಬ ಸಂತೋಷದ ವಿಷಯ. ಅವರು ಪ್ರತಿಯೊಂದು ಸೆಷನ್ ತುಂಬ ಸೀರಿಯಸ್ ಆಗಿ ತಗೊಳ್ತಾರೆ. ಸಕ್ಸಸ್ ಸಿಗೋದು ಟ್ಯಾಲೆಂಟ್ನಿಂದ ಮಾತ್ರ ಅಲ್ಲ, ಡಿಸಿಪ್ಲಿನಿಂದ ಅನ್ನೋದು ದಿಯಾ ಪಲ್ಲಕ್ಕಲ್ ಅವರ ಫಿಟ್ನೆಸ್ ಜರ್ನಿ ಅದಕ್ಕೆ ಒಳ್ಳೆ ಉದಾಹರಣೆ. ವರ್ಕೌಟ್ ಮಾಡುವಾಗ ಅವ್ರು ಕೊಡೋ ಫೋಕಸ್ ಮತ್ತು ಹಾರ್ಡ್ ವರ್ಕ್ ನಿಜವಾಗ್ಲೂ ಇನ್ಸ್ಪೈರ್ ಮಾಡುತ್ತೆ. ಅದೇ ಕನ್ಸಿಸ್ಟೆನ್ಸಿ ಅವ್ರು ಫಿಟ್ ಆಗಿರಲು ಕಾರಣ. ಇದೆಲ್ಲ ಹೊರತುಪಡಿಸಿ ಅಲ್ಲಿಂದ ನನ್ನ 2ನೇ ಮನೆ ಕಡೆ ಹೊರಟೆ. 2ನೇ ಮನೆ ಯಾವುದು ಅಂತ ಹೇಳ್ತೀರಾ? ಅದೇ ನಮ್ಮ ಕಿಂಗ್ಸ್ ಜಿಮ್ ಅಲ್ಲಿ ಕಳೆದ 2 ವರ್ಷಗಳಿಂದ ಇಲ್ಲಿ ಫಿಟ್ನೆಸ್ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಿದ್ದೀನಿ. ಇಲ್ಲಿ ಬರೀ ವರ್ಕೌಟ್ ಮಾಡಿಸೋದಷ್ಟೇ ಅಲ್ಲ, ಪ್ರತಿಯೊಬ್ಬ ಮೆಂಬರ್ಸ್ಗೂ ಅವ್ರ ಫಿಟ್ನೆಸ್ ಜರ್ನಿಗೆ ಸರಿಯಾದ ಗೈಡೆನ್ಸ್ ಕೊಡೋ ಜವಾಬ್ದಾರಿ ಕೂಡ ನಮ್ಮದೇ ಆಗಿರುತ್ತೆ. ಈಗ ಸೆಕೆಂಡ್ ಸೆಷನ್ ಸ್ಟಾರ್ಟ್ ಆಗಿದೆ, 6 to 7. ಇವರು ಕೂಡ ತುಂಬ ಡೆಡಿಕೇಟೆಡ್ ಆಗಿ ವರ್ಕೌಟ್ ಮಾಡ್ತಾರೆ. ನಾನು ಫಸ್ಟ್ ಸೆಷನ್ ಮುಗಿಸ್ಕೊಂಡು ಬರೋಷ್ಟರಲ್ಲಿ ಇವರು ಕಾರ್ಡಿಯೋನೆಲ್ಲ ಮುಗಿಸಿರ್ತಾರೆ. ಆಮೇಲೆ ವರ್ಕೌಟ್ ಸ್ಟಾರ್ಟ್ ಮಾಡ್ತಾರೆ. ಕಂಪ್ಲೀಟ್ 1 ಅವರಲ್ಲಿ ಅವ್ರ ವೆಯ್ಟ್ ಟ್ರೈನಿಂಗು ಮತ್ತು ಕಾರ್ಡಿಯೋ ಎಲ್ಲ ಕಂಪ್ಲೀಟ್ ಆಗುತ್ತೆ. ಈ ಸೆಷನ್ ಮುಗಿದ ಮೇಲೆ ನಂದು 3rd ಸೆಷನ್ ಫ್ರೀಲ್ಯಾನ್ಸ್ ಪರ್ಸನಲ್ ಟ್ರೈನಿಂಗು. ಸೆಷನ್ ಮುಗಿಸ್ಕೊಂಡು ಆಚೆ ಬಂದಾಗ ನನ್ನ ಒಂದು ವಿಷಯ ಅಟ್ರಾಕ್ಟ್ ಮಾಡೋದು ಯಾವುದು ಅಂದರೆ ಈ ಬ್ಯೂಟಿಫುಲ್ ಫ್ಲವರ್ ಪಾಟ್ಸ್. ನೋಡ್ತಿದ್ರೆ ಮನಸ್ಸಿಗೆ ತುಂಬ ಖುಷಿ ಆಗುತ್ತೆ. ಚಿಕ್ಕ ಚಿಕ್ಕ ಗ್ರೀನರಿ ಕೂಡ ಮನೆಗೆ ಎಷ್ಟು ಪಾಸಿಟಿವ್ ವೈಬ್ ಕೊಡುತ್ತೆ ಅಲ್ವಾ. ಫಿಟ್ನೆಸ್ ಜೊತೆಗೆ ಹೆಲ್ದಿ ಎನ್ವಿರಾನ್ಮೆಂಟ್ ಕೂಡ ಲೈಫ್ನ ಬ್ಯೂಟಿಫುಲ್ ಮಾಡುತ್ತೆ. ಸೆಷನ್ ಮುಗಿಸ್ಕೊಂಡು ಮತ್ತೆ ಜಿಮ್ ಕಡೆ ಹೊರಟಾಗ ಸಮಯ 8 ಗಂಟೆ. 8 ಗಂಟೆಯಿಂದ 9 ಗಂಟೆವರೆಗೂ ನನಗೆ ತಿರ್ಗಾ ಆನ್ಲೈನ್ ಸೆಷನ್ ಇದೆ. ಸೆಷನ್ಸ್ ಮಾಡೋವಾಗ ಟೈಮ್ ಹೇಗೆ ಕಳೆಯುತ್ತೆ ಅನ್ನೋದೇ ಗೊತ್ತಾಗಲ್ಲ. ಯಾಕೆ ಅಂದರೆ ಸೆಷನ್ಸು ಅಷ್ಟು ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಯಾಕೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅನ್ನೋದಾದ್ರೆ, ಕ್ಲೈಂಟ್ಸು ಅಷ್ಟು ಡೆಡಿಕೇಟೆಡ್ ಆಗಿ ವರ್ಕೌಟ್ ಮಾಡ್ತಾರೆ. ಅಷ್ಟು ಡೆಡಿಕೇಟೆಡ್ ಆಗಿ ವರ್ಕೌಟ್ ಮಾಡಬೇಕಾದ್ರೆ ಇಂಟ್ರೆಸ್ಟ್ ಬರದೇ ಇರುತ್ತಾ? ಆಫ್ಲೈನ್ ಆಗಲಿ ಆನ್ಲೈನ್ ಆಗಲಿ ಲೊಕೇಶನ್ ಇಂಪಾರ್ಟೆಂಟ್ ಅಲ್ಲ, ಅವ್ರು ಕೊಡೋ ಡೆಡಿಕೇಶನ್ ವೆರಿ ಇಂಪಾರ್ಟೆಂಟು. ಈ ಸೆಷನ್ ಮುಗಿತಿದ್ದಂಗೆ ಇನ್ನೊಂದು ಸೆಷನ್ ಸ್ಟಾರ್ಟ್ ಆಗುತ್ತೆ. ಸೆಷನ್ ಮುಗಿಸಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಬಂದಮೇಲೆ ಆಫ್ಟರ್ನೂನ್ ಆನ್ಲೈನ್ ಕೋಚಿಂಗ್ ಸೆಷನ್ ಸ್ಟಾರ್ಟ್ ಆಗುತ್ತೆ. ಆ ಸೆಷನ್ಸ್ ಎಲ್ಲ ಮುಗಿಸಿ ಮನೆಗೆ ಹೊರಟಾಗ ಆಲ್ರೆಡಿ 2 ಗಂಟೆ ಆಗಿರುತ್ತೆ. ಫಿಟ್ನೆಸ್ ಕೋಚ್ ಲೈಫ್ ಅಂದರೆ ವರ್ಕೌಟ್ ಮಾತ್ರ ಅಲ್ಲ, ಟ್ರಾವೆಲಿಂಗ್ ಇರುತ್ತೆ, ಕ್ಲೈಂಟ್ ರೆಸ್ಪಾನ್ಸಿಬಿಲಿಟಿ ಮತ್ತು ಎಲ್ಲನೂ ಬ್ಯಾಲೆನ್ಸ್ ಮಾಡಬೇಕಾಗತ್ತೆ. ಇದೇ ಹೇಳ್ಬೇಕಂದ್ರೆ ಕೆಲವರು ಫಿಟ್ನೆಸ್ ಕೋಚ್ ಅಂದರೆ ಜಿಮ್ಗೆ ಬಂದು ವರ್ಕೌಟ್ ಮಾಡಿಸಿ ಹೋಗ್ತಾರೆ ಅಂತ ಅನ್ಕೋತಾರೆ. ಆದರೆ ಅದು ಸ್ಟೋರಿನ ಒಂದು ಚಿಕ್ಕ ಪಾರ್ಟ್ ಮಾತ್ರ ಅಷ್ಟೇ. ಪ್ರತಿ ಕ್ಲೈಂಟ್ ಪ್ರೋಗ್ರೆಸ್ ಟ್ರ್ಯಾಕ್ ಮಾಡಬೇಕು, ನ್ಯೂಟ್ರಿಷನ್ ಅಪ್ಡೇಟ್ ನೋಡಬೇಕು, ಎನ್ಕ್ವೈರೀಸ್ಗೆ ರಿಪ್ಲೈ ಮಾಡಬೇಕು, ಫಾಲೋಅಪ್ ಕಾಲ್ಸ್ ಮಾಡಬೇಕು, ಕಂಟೆಂಟ್ ಕ್ರಿಯೇಟ್ ಮಾಡಬೇಕು, ನೆಕ್ಸ್ಟ್ ಡೇ ಸೆಷನ್ಸು ಪ್ಲ್ಯಾನ್ ಮಾಡಬೇಕು. ಇವೆಲ್ಲ ಡೈಲಿ ರುಟೀನ್ನ ಒಂದು ಪಾರ್ಟ್. ರಾತ್ರಿ 7 ಗಂಟೆ ಆದರೆ ಆನ್ಲೈನ್ ಸೆಷನ್ನು, 8 ಗಂಟೆ ಆಫ್ಲೈನ್ ಸೆಷನ್ನು, 9 ಗಂಟೆ ಆಫ್ಲೈನ್ ಸೆಷನ್ನು ಮುಗಿಸ್ಕೊಂಡು ಬಾಡಿ ತುಂಬ ಟಯರ್ಡ್ ಆಗಿರುತ್ತೆ. ಆದರೂ ಯಾರಾದರೂ ಕ್ಲೈಂಟ್ ಸರ್ ವೆಯ್ಟ್ ಕಮ್ಮಿ ಆಗಿದೆ ಸರ್, ಪೇನ್ ಇಲ್ಲ ಸರ್, ಕಾನ್ಫಿಡೆನ್ಸ್ ಇನ್ಕ್ರೀಸ್ ಆಗಿದೆ ಅಂತ ಹೇಳಿದರೆ ಅದಕ್ಕಿಂತ ದೊಡ್ಡ ಖುಷಿ ಯಾವುದೂ ಇಲ್ಲ. ಮನೆಗೆ ಬಂದಮೇಲೆ ನೆಕ್ಸ್ಟ್ ಡೇ ಬ್ಯಾಗ್ ರೆಡಿ ಮಾಡ್ತೀನಿ, ಕ್ಲೈಂಟ್ಸ್ ಮೆಸೇಜಸ್ ಚೆಕ್ ಮಾಡ್ತೀನಿ, ಅಲಾರಾಮ್ ಸೆಟ್ ಮಾಡ್ತೀನಿ. ಯಾಕಂದರೆ ನಾಳೆ ಮತ್ತೆ ಅದೇ ಜರ್ನಿ ಸ್ಟಾರ್ಟ್ ಆಗಬೇಕು. ಕನ್ಸಿಸ್ಟೆನ್ಸಿ ಅಂದರೆ ಒಂದಿನ ಜೋಶ್ ಅಲ್ಲ, ಪ್ರತಿದಿನ ರಿಪೀಟ್ ಆಗೋ ಡಿಸಿಪ್ಲಿನ್. ನನ್ನ ಲೈಫು ಪರ್ಫೆಕ್ಟ್ ಅಲ್ಲ, ಬ್ಯುಸಿ ಇದೆ, ಟಯರ್ಡ್ನೆಸ್ ಇದೆ, ಚಾಲೆಂಜಸ್ ಇದೆ. ಅಂದರೆ ಒಂದು ಗೋಲ್ ಇದೆ, ಮ್ಯಾಕ್ಸಿಮಮ್ ಜನರಲ್ ಲೈಫು ಹೆಲ್ದಿ ಮಾಡಬೇಕು ಅಂತ. ಅದಕ್ಕೆ ಪ್ರತಿದಿನ ನನ್ನ ಬೆಸ್ಟು ಕೊಟ್ಟೇ ಕೊಡ್ತೀನಿ.
ಇವತ್ತು ನನ್ನ ಜೊತೆ ಒಂದಿನ ಸ್ಪೆಂಡ್ ಮಾಡಿದ್ದೀರಾ. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮ್ಮ ಗೌರವ್ ಶಶಿಕುಮಾರ್. ನಾಳೆ ಮತ್ತೆ ಇನ್ನೊಂದು ಪ್ರೊಡಕ್ಟಿವ್ ಡೇ ಜೊತೆ ಸಿಗೋಣ.